ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ. ನೀವು ಯೋಚನೆ ಮಾಡಿ, 12,500 ಕೋಟಿಯಲ್ಲಿ 30,000 ಕೋಟಿಯಲ್ಲಿ ಇನ್ನೂ 10,000 ಕೋಟಿ ಅಂದರೆ ನಾವು ಕಟ್ತಕ್ಕಂಥ ತೆರಿಗೆ ಹಣ. ನಿಮ್ಗೆ ಮೊದಲಿಂದ ಹೇಳಿದ್ದೀನಿ, ಎಲ್ಲ ಏನಪ್ಪ ನಾವು ಟ್ಯಾಕ್ಸೇ ಕಟ್ಟಲ್ಲ, ಏನು ಜೆ ಕೆ ಕೃಷ್ಣಾರೆಡ್ಡಿ ಹಿಂಗೆ ಹೇಳ್ತಾರೆ. ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡ್ರಿಗೆ ಟ್ಯಾಕ್ಸ್ ಕಟ್ತೀರಾ, ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ, ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನು ಒಗಿಬೇಕಲ್ಲ, ಸೋಪಿಗೆ ಟ್ಯಾಕ್ಸ್ ಕಟ್ತೀರಾ, ನೀವೇನಾದರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಎಲ್ಲ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ. ಮಧ್ಯಾಹ್ನ ಊಟ ನಾವೇನು ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ. ರಾತ್ರಿ ನಾವೇನು ಮಾಡ್ತೀವಿ, ರಾತ್ರಿ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ. ಇವತ್ತು 50 ರೂಪಾಯಿ ಇರ್ತಕ್ಕಂಥದ್ದು 300 ರೂಪಾಯಿ ಆಗಿದೆ. 500 ರೂಪಾಯಿ ಇರ್ತಕ್ಕಂಥದ್ದು 2,500 ಆಗಿದೆ. ಇವತ್ತು ದುಪ್ಪಟ್ಟಲ್ಲ 5 ಪಟ್ಟು ಜಾಸ್ತಿ ಆಗಿದೆ. ಆದರೆ ಇವತ್ತು ಈ ಗ್ಯಾರಂಟಿಗಳನ್ನು ನಿಭಾಯಿಸುವಂಥದ್ದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ 2,000 ರೂಪಾಯಿ ಕೊಡೋದಷ್ಟೇ ಅಲ್ಲ, 2,000 ರೂಪಾಯಿ ಅವ್ರು ಕೊಡೋದ್ರೆ ಇವತ್ತು 5,000 ರೂಪಾಯಿ 6,000 ರೂಪಾಯಿ ನಮ್ಮ ಜೋಬಿಂದ ಕಿತ್ಕೊಂಡು ನಮ್ಮನೆಗೆ ಇವತ್ತು 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಇವತ್ತು ಇದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇದರ ಪರಿಣಾಮ ಏನಾಗಿದೆ ಅಂದರೆ, ಇವತ್ತು ಈ ಸಾಲಿನಲ್ಲಿ 1,16,000 ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದರೆ 8 ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ. 8 ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ. ನಾವು ಏಷ್ಯನ್ ಬ್ಯಾಂಕ್ಸ್ಗೆ ಇವತ್ತು ನಾವು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಎಷ್ಟು? ನಾವು ಇವತ್ತು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ. ಆದರೆ ನೀವು ಮಾಡ್ಕೊಂಡಿರೋ ತೀಟಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಕುಮಾರಣ್ಣವರು ಕೂಡ ಸಾಲ ಮಾಡಿದ್ದಾರೆ. ನಾನು ಇವತ್ತು 99ರಿಂದ ಯಾರ್ಯಾರು ಸರ್ಕಾರಗಳನ್ನು ಆಳಿದ್ರು, ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ರು, ದಯಮಾಡಿ ಇವೆಲ್ಲ ನೀವು ತಿಳ್ಕೊಳ್ಬೇಕು. ನಾನು ನಿಮ್ಮ ಮುಂದೆ ಇಡ್ತೇನೆ, ಅಂಕಿಅಂಶಗಳನ್ನು ಇಡ್ತೇನೆ. ಇವತ್ತು 1999ರಲ್ಲಿ ಕೋಲಾರ್ನಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರು SM ಕೃಷ್ಣ ಅವರು ಜನ ಪಾಪ ಮರಳಾಗಿ ಏನೋ ಕಡ್ದು ಕಟ್ಟೆ ಹಾಕ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು. 99ರಿಂದ 2004ರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಲ 39,200 ಕೋಟಿ ಸಾಲ ಮಾಡಿದ್ರು. ಆದರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಲಿಲ್ಲ. 2004ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೀತು. ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ. ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಅಧಿಕಾರಕ್ಕೆ ಬಂತು. ಧರ್ಮಸಿಂಗ್ ಅವರು, ದೇವೇಗೌಡರು ಕೂಡ ಧರ್ಮಸಿಂಗ್ ಅವರಾದರೆ ಮುಖ್ಯಮಂತ್ರಿ ಆಗಲಿ, ಒಳ್ಳೆಯವರು ಮಾಡ್ತಾರೆ ಅಂತೇಳಿ. ಆದರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ 20 ತಿಂಗಳು ಆಡಳಿತ ಮಾಡಿದ್ರು. ಅವ್ರು ಮಾಡಿರ್ತಕ್ಕಂಥ ಸಾಲ 10,000 ಕೋಟಿ. 10,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ. ಆದರೆ ಕಾರಣಾಂತರಗಳಿಂದ 2006ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕೂಡ BJP ಜೊತೆ ಮಾಡಿದ್ರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು. ಕುಮಾರಣ್ಣವರು ಕೂಡ ಸಾಲ ಮಾಡಿದ್ರು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಒತ್ತಿ ಅಂತ ಹೇಳಿದ್ರೆ, 99ರಿಂದ ಇವತ್ತುವರೆಗೂ ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ಸಾಲದಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕು. 2006ರಲ್ಲಿ ಕುಮಾರಣ್ಣವರು ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? 3,500 ಕೋಟಿ ಸಾಲ ಮಾಡಿದ್ರು. 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇಡೀ ದೇಶದಲ್ಲಿ ಕುಮಾರಣ್ಣವರು ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವಿಗೆ ಬರಬಹುದು ಅಂತ ತೋರಿಸ್ಕೊಟ್ಟಿದ್ದು ಕುಮಾರಣ್ಣವರು. ಕಾರಣಾಂತರಗಳಿಂದ ನಮ್ಮ ಅಧಿಕಾರ ಹೋಯ್ತು. 20 ತಿಂಗಳಾದ್ಮೇಲೆ 2008ರಲ್ಲಿ ಯಡಿಯೂರಪ್ಪನವರು ಬಂದರು. ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ಬಂದರು. ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ಟರು. ಆದರೆ 3 ವರ್ಷ 3 ತಿಂಗಳ ಕಾಲ ಅವರು ಆಡಳಿತವನ್ನು ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. ಆದರೆ ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಆನಂತರ ಧರ್ಮಸಿಂಗ್ ಅವರು ಬಂದರು, ಅಲ್ಲ ಇವರು ಸದಾನಂದ ಗೌಡರು ಬಂದರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಅದಾದ ನಂತರ ಜಗದೀಶ್ ಶೆಟ್ಟರ್ ಬಂದರು. 13,600 ಕೋಟಿ ಸಾಲ ಮಾಡಿದ್ರು. 13,600 ಕೋಟಿ ಸಾಲ ಮಾಡಿದ್ರು.
ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವರು ಆವತ್ತು ಮಾಡಿರ್ತಕ್ಕಂಥ 5 ವರ್ಷಗಳಲ್ಲಿ 1,20,000 ಕೋಟಿ ಸಾಲ ಮಾಡಿದ್ರು. 1,20,000 ಕೋಟಿ ಸಾಲ ಮಾಡಿದ್ರು. ಬಹುಶಃ ಇವತ್ತು 8 ಲಕ್ಷ ಕೋಟಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅರ್ಧ ಕಾರಣ. 4 ಲಕ್ಷ ಕೋಟಿ ಅವರೇ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು 1,20,000 ಕೋಟಿ ಮಾಡಿದ್ರು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಣಿಕೆ ನಡೀತಾನೆ ಇತ್ತು. ಡೆಲ್ಲಿಯಿಂದ ಬಂದರು, ದೇವೇಗೌಡರ ಮನೆಯಲ್ಲಿ ಕುಂತ್ಕೊಂಡ್ರು. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರು. ಕುಮಾರಸ್ವಾಮಿನೇ ಮುಖ್ಯಮಂತ್ರಿ, ನಾವೆಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತೀವಿ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಘೋಷಣೆ ಮಾಡಿಬಿಟ್ರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದ ಮೇಲೆ ಕುಮಾರಣ್ಣವರು ಕೂಡ ಆ ಸರ್ಕಾರದಲ್ಲಿ ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? ಕುಮಾರಣ್ಣವರು 14 ತಿಂಗಳಿದ್ರು. 14 ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರು 40,000 ಕೋಟಿ ಸಾಲ ಮಾಡಿದ್ರು. 40,000 ಕೋಟಿ ಸಾಲ ಮಾಡಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ನಮ್ಮ DCC ಬ್ಯಾಂಕ್ಗಳಲ್ಲಿ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ರೈತರಿಗೆ ಇವತ್ತು ದುಡ್ಡು ಬಂತು. ಆದರೆ 25,000 ಕೋಟಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು. ಈ ರೀತಿ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು, ದಿಟ್ಟವಾದ ಧೈರ್ಯವಾಗಿ ಇವತ್ತು 25,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಪುತ್ರ ಕೇಂದ್ರ ಮಂತ್ರಿಗಳು ಕುಮಾರಣ್ಣವರು. ಆದರೆ ಕುಮಾರಣ್ಣವರು ಅನೇಕ ಬಾರಿ ಹೇಳ್ತಾ ಇದ್ರು, ಈ ಸರ್ಕಾರಕ್ಕೂ ಕೂಡ ಸಲಹೆ ಕೊಟ್ಟರು, ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ನೀವು ಅನೇಕ ಕಾರ್ಯಕ್ರಮಗಳಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ, ಆದರೆ ನೀವು ಮಾಡಿ ಎನ್ನುವಂಥ ಸಲಹೆಗಳು ಕೊಟ್ಟರು ಕೂಡ ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನು ಅಡಮಾನ ಇಡುವಂಥ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತೇನೆ. ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಉಳಿಬೇಕು, ನಾವೆಲ್ಲರೂ ಉಳಿಬೇಕು, ನಮ್ಮ ರೈತರು ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಚ್ಚೆತ್ಕೊಳ್ಬೇಕು. ನಮ್ಮ ಮುರಳಿಯವರು ಹೇಳಿದಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಿತ್ತೊಗೆಯುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಕುಮಾರಣ್ಣವರು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರು. ಇವತ್ತು ವಸತಿ ಯೋಜನೆ, ನಾನು ಹೇಳ್ತಾ ಇದ್ದೆ, ಹಿಂದೆ ಕೂಡ ಹೇಳಿದ್ದೇನೆ ನಿಮಗೆ, ವಸತಿ ಯೋಜನೆ ಇದರಲ್ಲಿ ಕೊಡಗುನಲ್ಲಿ ಫ್ಲಡ್ ಬಂದ್ಬಿಡ್ತು. ಫ್ಲಡ್ ಬಂದಂತ ಸಂದರ್ಭದಲ್ಲಿ 1,000 ಮನೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನೀವು ಹೋಗಿ ನೋಡಿ, ಆ ಕಾಲೋನಿಯಲ್ಲಿ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ 10 ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟಿದ್ದಾರೆ. ಆದರೆ ಇವತ್ತು ಆ ಮನೆಗಳನ್ನ ನೀವು ನೋಡಿದ್ರೆ ನಾವೆಲ್ಲ ಒಂದು ಜಯನಗರಕ್ಕೋ, ಇಂದಿರಾನಗರಕ್ಕೋ, ಸದಾಶಿವನಗರಕ್ಕೋ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಅಂತ ಒಂದು ಫೀಲಿಂಗ್ ಬರುತ್ತೆ ನಮಗೆ. ಅಂತ ಒಳ್ಳೆ ಸುಸಜ್ಜಿತವಾದಂಥ ಮನೆಗಳನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕುಮಾರಣ್ಣವರು ನಮ್ಮ ಸಂಪದ್ಭರಿತವಾದಂಥ ರಾಜ್ಯ, ಆದರೆ ನಾನು ಪ್ರತಿಯೊಬ್ಬರಿಗೂ ಕೂಡ, ಬಡವರಿಗೂ ಕೂಡ ಇವತ್ತು 4 ರಿಂದ 5 ಲಕ್ಷ ರೂಪಾಯಿ ಕೊಟ್ಟು ಅಂತ ಒಂದು ಮನೆಗಳನ್ನ ಕಟ್ಕೊಡ್ತೇನೆ. ಇವತ್ತು ನಿಮ್ಗೆ 1,20,000 1,30,000 ಕೊಡ್ತಾ ಇದ್ದಾರೆ, ಏನಕ್ಕೂ ಆಗೋದಿಲ್ಲ. ಆದರೆ ಕುಮಾರಣ್ಣವರು ನನಗೆ ಅಧಿಕಾರ ಕೊಡಿ, ಆದರೆ ನೀವು 12 ತಿಂಗಳು 14 ತಿಂಗಳು ಕೊಟ್ಟರೆ ಆಗೋದಿಲ್ಲ, ನನಗೆ 5 ವರ್ಷ ಆಡಳಿತವನ್ನು ಕೊಡಿ, ನಾನು ನಿಮಗೆ ಒಳ್ಳೆ ಸುಸಜ್ಜಿತವಾದಂಥ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಮತ್ತು ನಿಮಗೆ ಆಸ್ಪತ್ರೆಗಳು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ಕೊಡ್ತೀನಿ, ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಆಗಲಿಲ್ಲ. ಆದರೆ ನಿಮಗೆ ಎಲ್ಲ ಇಂಡಸ್ಟ್ರೀಸು ಕೊಡ್ತೀನಿ ಅಂತ ಹೇಳಿದರು, ಆಗಲಿಲ್ಲ. ನೀರಾವರಿ ಯೋಜನೆಗಳನ್ನು ಕೊಡ್ತೀನಿ ಅಂತ ಹೇಳಿದರು, ಆಗಲಿಲ್ಲ. ನಿಮಗೆ ಶಾಲಾ ಕಾಲೇಜುಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಳ್ಳೆ ಕಾಲೇಜುಗಳನ್ನು, ಶಾಲಾ ಕಾಲೇಜುಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಕುಮಾರಣ್ಣವರಿಗೆ ಕಡಿಮೆ ಅವಧಿಯಲ್ಲಿದ್ದರೂ ಕೂಡ 20 ತಿಂಗಳು ಒಂದು ಸಾರಿ ಮಾಡಿದ್ರು, 14 ತಿಂಗಳು ಒಂದು ಸಾರಿ ಮಾಡಿದ್ರು. ಆದರೆ 2 ಅವಧಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ನೆನೆಸಿಕೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ಸ್ಮರಿಸಬೇಕು. ಆದರೆ ಇವತ್ತು ಕುಮಾರಣ್ಣವರ ಕಾಲದಲ್ಲಿ KPSC, ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಅವರ ಕಾಲದಲ್ಲಿ ಇವತ್ತು ಸುಮಾರು 1000 ಕಾಲೇಜುಗಳನ್ನು ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಪೂರ್ಣ ಅಧಿಕಾರ ಕೊಟ್ಟರು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ, ನಿಮಗೆ ಮಾಡೋಕ್ಕಾಗಲಿಲ್ಲ. ಕಡಿಮೆ ಅವಧಿಯಲ್ಲಿ ಕೊಟ್ಟರು ಕೂಡ ಮಾಡಿದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು.
ದಲಿತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಬರಬೇಕು, ಮಹಿಳೆಯರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಬರಬೇಕು, ಇವತ್ತು ಮಕ್ಕಳ ಪರವಾಗಿ ಮಕ್ಕಳ ಕಲ್ಯಾಣಕ್ಕಾಗಿ ಒಂದು ಸರ್ಕಾರ ಬರಬೇಕು ಅಂತ ಹೇಳಿದರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು. ಬಹುಶಃ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಕುಮಾರಣ್ಣವರಿಗೆ 5 ವರ್ಷಗಳ ಕಾಲ ಇವತ್ತು ನೀವು ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯ ಒಂದು ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ಕುಮಾರಣ್ಣ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ರಾರಾಜಿಸ್ತಾ ಇದ್ವಿ, ಆರಾಧಿಸ್ತಾ ಇದ್ವಿ. ಇವತ್ತು ತೆಲಂಗಾಣದಲ್ಲಿ ಆರಾಧ್ಯ ದೈವ ಅಂತ ಹೇಳ್ತಾರೆ ತೆಲಂಗಾಣದಲ್ಲಿ. ಇವತ್ತು ಅಂತ ಒಂದು 11,000 ಕೋಟಿ, ಯಾಕಂದರೆ ಆ ಇಂಡಸ್ಟ್ರಿಯನ್ನು ತಿಂದು ತೇಕಿ ಹೋಗ್ಬೇಕು ಅಂತಿದ್ರು, ಅದನ್ನು ತಿನ್ನೋಕೆ ಬಿಟ್ಟಿಲ್ಲ ಯಾರು, ಕುಮಾರಣ್ಣ ಅವರು ತಿಂದೋಕೆ ಬಿಟ್ಟಿಲ್ಲ. ಇದನ್ನ ಜೀವಂತವಾಗಿ ಇಡ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವರ ಹತ್ರ ಮಾತನಾಡಿ 11,400 ಕೋಟಿ ಅಲ್ಲಿ ಕೊಟ್ಟು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ಇವತ್ತು ಕುಮಾರಣ್ಣ ಅವರಿಗೆ ತೆಲಂಗಾಣದಲ್ಲಿ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನೀವು ಎಲ್ಲ ಕಡೆ ಕೂಡ 3, 4, 5, 10 ಕ್ಯಾಂಡಿಡೇಟ್ಗಳಾಕಿ ನಾವು ಕಳಿಸ್ತೀವಿ ಅನ್ನುವಂಥ ಮಾತನ್ನ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. HMT ಕಂಪನಿ ಇನ್ನೂ ನಮ್ಮ ನಿಖಿಲ್ ಅಣ್ಣ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಎಲ್ಲ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ನಿಖಿಲ್ ಅಣ್ಣ ಮಾತಾಡೋವರೆಗೂ ಕೂಡ ನೀವು ಯಾರೂ ಕದಲಬಾರ್ದು. ನಾವು ಅನೇಕ ಸಂದರ್ಭಗಳಲ್ಲಿ ಏಕಾದಶಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪವಾಸ ಇರ್ತೀವಿ. ಆದರೆ ಇವತ್ತು 2 ಗಂಟೆ ತಡ ಆದರೂ ಪರವಾಗಿಲ್ಲ, ಇಲ್ಲಿ ಊಟದ ವ್ಯವಸ್ಥೆ ರೆಡಿ ಇದೆ. ನಮ್ಮ ಯಂಗ್ ಅಣ್ಣವ್ರು ಗಲಾಟೆ ಮಾಡ್ತಾ ಇದ್ರೆ, ನಿಮಗೆ ಯಂಗ್ ಶಿವಾರೆಡ್ಡಿ ಅಣ್ಣವರು ಅಲ್ಲಿ ಜನ ಹೋಗ್ಬಿಡ್ತಾರೆ ಅಂತ ನಾನು ನಿಮ್ಮ ಪರವಾಗಿ ಹೇಳಿದ್ದೀನಿ, ನಾವೆಲ್ಲರೂ ಅಲ್ಲಿ ಬರ್ತೀವಿ ಅನ್ನುವಂಥ ಮಾತನ್ನು ಯಂಗ್ ಶಿವಾರೆಡ್ಡಿ ಅಣ್ಣವ್ರಿಗೆ ಹೇಳಿದ್ದೀನಿ. ನೀವು ಆರಾಮಾಗಿ ಕುಂತ್ಕೊಳ್ಳಿ. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಪೂರ್ವಭಾವಿ ಸಭೆಯಲ್ಲಿ, ನಾನು ಕಳೆದ 3 ದಿನಗಳ ಹಿಂದೆ ಪೂರ್ವಭಾವಿ ಸಭೆಯಲ್ಲಿ ಸ್ವಲ್ಪ ಖಾರವಾಗಿ ಕೂಡ ಮಾತನಾಡಿದ್ದೇನೆ. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನಾನು 3 ದಿವಸ ಊರಲ್ಲಿ ಇರೋದಿಲ್ಲ, ನಾನು ನಾಸಿಕ್ಗೆ ಹೋಗ್ತೇನೆ, ನಾನು ಬರೋದು ಗುರುವಾರ ಸಂಜೆ ಬರೋದು, ನೀವು ದಯಮಾಡಿ ಎಲ್ಲ ನೀವೇ ವ್ಯವಸ್ಥೆಗಳು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಹೋದೆ. ನಿನ್ನೆ ಭಯ ಬಿದ್ದುಕೊಂಡು ನಾನು ಬಂದೆ. ಇಲ್ಲಿ ಬರೋಷ್ಟರಲ್ಲಿ ಇದೆಲ್ಲ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿತ್ತು. ನಾಳೆ ಬೆಳಗ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಗೌರವ ಉಳಿಸಿದ್ದಾರೆ ನಮ್ಮ ಸ್ಟೇಜಲ್ಲಿರೋರು, ನಮ್ಮ ಮುಂಭಾಗದಲ್ಲಿರೋರು, ನೀವೆಲ್ಲರೂ ಕೂಡ. ನಾನು ಹೇಳಿದೆ, ನಿಖಿಲ್ ಅಣ್ಣವ್ರು ಬಂದಾಗ ಏನಾದರೂ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಮ್ಮ ಗೌರವ ಹೋಗುತ್ತೆ. ಆದರೆ ನನ್ನ ಗೌರವ ನೀವು ಉಳಿಸಿದ್ದೀರಾ, ನನ್ನ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಿಖಿಲ್ ಅಣ್ಣ ಬಂದಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ದಿರ ನೀವು ಇಷ್ಟೆಲ್ಲ ನಾನು ಇವತ್ತು ಸಂತೆಕಳ್ಳಳ್ಳಿಯಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ನೋಡ್ಕೊಂಡು ಬಂದೆ. ಆದರೆ ನಮ್ಮ ಪಕ್ಷದ ಗೌರವ ನಿಖಿಲ್ ಅಣ್ಣ ಬಂದಾಗ ಯಾವ ರೀತಿ ಇರಬೇಕು ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ನೋಡ್ತಾ ಇದ್ದೀನಿ. ನನಗೆ ನಿಖಿಲ್ ಅಣ್ಣ ಕೇಳ್ತಾ ಇದ್ರು ಕಾರಲ್ಲಿ, ನನಗೇನು ಗೊತ್ತಿಲ್ಲದ್ರೆ ಹೌದಣ್ಣ ಅಂದ್ಕೊಂಡು ಬಂದೆ. ಆದರೆ ಎಲ್ಲ ಮಾಡಿರ್ತಕ್ಕಂಥದ್ದು ಮುಂಭಾಗದಲ್ಲಿರ್ತಕ್ಕಂಥ ನೀವು, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷದ ಗೌರವವನ್ನು ಉಳಿಸಿದ್ದೀರಾ. ಬಹುಶಃ ಇಷ್ಟರ ಮಟ್ಟಿಗೆ, ಯಾಕಂದರೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದೆ 3 ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಾವು NDAನಲ್ಲಿದ್ದೀವಿ. ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಮಗೆ ಬೇಕು ಅಂತ ಅನ್ನುವಂಥದ್ದಕ್ಕಿಂತ ಕೂಡ ನಿಖಿಲ್ ಅಣ್ಣ ಇವತ್ತು ಸುಮಾರು 100 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮಗೆ ಬೇಕು ಅನ್ನುವಂಥದ್ದನ್ನು ಅವರು ತೀರ್ಮಾನ ಮಾಡಿ ಕೇಂದ್ರದಲ್ಲಿ ಮಾತನಾಡ್ತಾರೆ. ಎರಡನೇದು, ಇವತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ನಗರಸಭೆ ಪುರಸಭೆಗಳು ಯಾವುದೇ ಬಂದರೂ ಕೂಡ ಆ ಚುನಾವಣೆಯಲ್ಲಿ JDS ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು 2ನೇ ವಿಚಾರವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. 3ನೇದು, ಇವತ್ತು ಇಷ್ಟು ದಿವಸ ನಾವು ನಿಮಗೆ ಬುಕ್ಗಳು ಕೊಟ್ಟು 6 ತಿಂಗಳಾದರೂ 8 ತಿಂಗಳಾದರೂ ಬುಕ್ಗಳು ವಾಪಸ್ ಬಂದಿಲ್ಲ. ಒಂದು ಅರ್ಧ ಮುಕ್ಕಾಲು ಭಾಗ ಬಂದಿರ್ಬೋದು. ಬೈರೆಡ್ಡಿ ಅವರಿಗೆ ನಾವು ಯಾವಾಗಲೂ ಹೇಳ್ತಾ ಇದ್ದೆ, ಆದರೆ ಇನ್ನೂ ಕೆಲವು ಬುಕ್ಗಳು ಬಂದಿರಲಿಲ್ಲ. ಆದರೆ ನಿಮಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿದೆ ನಿಮಗೆ ಡಿಜಿಟಲ್, ನೀವು ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ವಾಪಸ್ ಕಾಲ್ ಬರುತ್ತೆ. ಅಂದರೆ OTP ನಂಬರ್ ನೀವು ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿಬಿಡುತ್ತೆ, ನೀವು JDS ಸದಸ್ಯತ್ವ ತಗೊಂಡಂಗೆ ಆಗುತ್ತೆ. ನಿಮ್ಗೆ ಅನುಕೂಲ ಆಗಬೇಕು ಅಂತೇಳಿ ಬುಕ್ಗಳ ಸಹವಾಸ ಬೇಡ ಅಂತೇಳಿ ಇದನ್ನು ಮಾಡಿದ್ದೀವಿ. ನೀವು ಎಲ್ಲಿ ನೋಡಿದ್ರು ಕೂಡ, ಯಾವ ಬ್ಯಾನರು ಯಾವ ಕಟ್ಔಟ್ರಲ್ಲಿ ನೋಡಿದ್ರು ಕೂಡ ಆ ನಂಬರ್ ಇರುತ್ತೆ. ನಂಬರ್ಗೆ ನೀವು ಮಿಸ್ಡ್ ಕಾಲ್ ಕೊಟ್ಟರೆ
ಬಹುಶಃ ನಿಮ್ಮದು ರಿಜಿಸ್ಟರ್ ಆಗುತ್ತೆ, OTP ಬರುತ್ತೆ. OTP ನೀವು ಕನ್ಫರ್ಮ್ ಮಾಡಿದ್ರೆ ಖಂಡಿತ ನೀವು JDS ಸದಸ್ಯತ್ವ ಆಗುತ್ತೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನು ಮಾತನಾಡಲಿಕ್ಕೆ ತಾವೆಲ್ಲರೂ ಕೂಡ ಭಾಳ ಕೂಲಂಕುಷವಾಗಿ ಒಬ್ಬರು ಎದ್ದೊಳ್ದಿರ ಇವತ್ತು ನೀವೆಲ್ಲರೂ ಕೂಡ ಕೂತು ಸಹಕರಿಸಿದಿರ. ಮತ್ತು ಇಷ್ಟೆಲ್ಲ ನಾನು ಪೂರ್ವಭಾವಿ ಸಭೆ ಮಾಡಿ ಹೋದ್ಮೇಲೆ ಎಲ್ಲ ನೀವೇ ವಾಲಂಟ್ರಿ ಆಗಿ ನಿಮ್ಮ ಹಳ್ಳಿಗಳಲ್ಲಿ ನೀವು ಮಾತನಾಡಿಕೊಂಡು ಪಕ್ಷದ ಗೌರವ ಉಳಿಸಬೇಕು. ಇದು ಸಂದೇಶ ಕುಮಾರಣ್ಣವ್ರಿಗೆ ಹೋಗುತ್ತೆ, ದೇವೇಗೌಡರಿಗೆ ಹೋಗುತ್ತೆ. ಹಾಗಾಗಿ ಪಕ್ಷದ ಗೌರವ ನೀವೆಲ್ಲರೂ ಕೂಡ ಉಳಿಸಿದ್ದೀರ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ, ಅಭಾರಿಯಾಗಿರ್ತೇನೆ. ಯಾಕೆಂದರೆ ನಾನು 16 ವರ್ಷಗಳಿಂದ ನಿಮ್ಮ ಸಂಬಂಧ ದಿನೇ ದಿನೇ ಹೆಚ್ಚು ಬೆಳೀತಾನೆ ಇದೆ ಹೊರತು ಅದೆಲ್ಲೂ ಕೂಡ ತಗ್ಗಲಿಲ್ಲ, ಕುಗ್ಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸಿ ಇವತ್ತು ಇನ್ನೊಂದು 2 ನಮ್ಮ ಮುಸಲ್ಮಾನ್ ಬಂಧುಗಳು ಅವರು ಒಂದು ಗಾರ್ಲ್ಯಾಂಡ್ ಮಾಡುವಂಥದ್ದು, ಮತ್ತು ಇನ್ನೊಂದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ಇವತ್ತು ಜೊತೆಗೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದೆ, ನಿಖಿಲ್ ಅಣ್ಣವರು ನಮ್ಮ ಕೈವಾರ ಹೋಬಳಿಯ ತಳಗವಾರ ಪಂಚಾಯಿತಿ ತಾಯಿ ಹುಟ್ಟೂರು ಆ ಗ್ರಾಮದ ಮೊಮ್ಮಗ, ನಮ್ಮ ಕ್ಷೇತ್ರದ ಮೊಮ್ಮಗ. ನೀವು ನಮ್ಮ ಕ್ಷೇತ್ರದ ಮೊಮ್ಮಗನಿಗೆ ಇಷ್ಟು ಅಭೂತಪೂರ್ವವಾಗಿ ನೀವು ಸ್ವಾಗತ ಮಾಡಿ ಸಂತೆಕಳ್ಳಳಿಯಿಂದ ಒಂದೇ ಸಮನೆ ನೀವು ಇಲ್ಲಿವರೆಗೂ ಕೂಡ ಹೆಜ್ಜೆಗಳು ಹಾಕಿ ಜೊತೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದೀರಾ. ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಖಿಲಣ್ಣ ಮಾತುಗಳನ್ನು ಕೇಳಿ ಆಮೇಲೆ ನೀವೆಲ್ಲರೂ ಕೂಡ ಊಟಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.